ನಮಸ್ಕಾರ ವೀಕ್ಷಕರೇ, ನಾನು ಪ್ರತಿಮಾ ಶೆಟ್ಟಿ ಮೇರಡಿ. ಮೊನ್ನೆ ಬಸರೂರನ್ನು ನುಂಗಿದ ಭೂತ ಎನ್ನುವ ವಿಡಿಯೋ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರವಾಗಿತ್ತು. ಅನೇಕ ವೀಕ್ಷಕರು ಬಸರೂರು ಈಗ ಪ್ರಗತಿ ಹೊಂದಿದೆ, ಇಲ್ಲಿ ಎಲ್ಲವೂ ಇದೆ ಎಂದು ಒಂದು ಹೊಸ ವಿಡಿಯೋ ಮಾಡಿ ಹಾಕಿ ಎಂದು ಇಮೇಲ್ ಕೂಡ ಮಾಡಿದ್ದರು. ಹಾಗಾಗಿ ಬಸರೂರಿಗೆ ಮತ್ತೆ ಬಂದು ಸಮಗ್ರ ವಿವರವನ್ನು ಸಂಗ್ರಹಿಸಿ ಹೊಸ ವಿಡಿಯೋವನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಾಜ್ಯ ಹೆದ್ದಾರಿ ಹಾದು ಹೋಗುವ ಬಸರೂರು ಸದಾಕಾಲ ಗಿಜಿಗಿಜಿಗುಟ್ಟುವ ಜನಸಂದಣಿಯಿಂದ ತುಂಬಿರುತ್ತದೆ. ಪ್ರತಿದಿನ ಬಸರೂರು ಸಂತೆ ನಡೆದಂತೆ ಭಾಸವಾಗುತ್ತಿದೆ. ಇಲ್ಲಿಂದ ಸ್ವಲ್ಪ ಕಂಡ್ಲೂರು ಮಾರ್ಗದತ್ತ ಮುಂದುವರಿದರೆ ಶಾರದಾ ಕಾಲೇಜು ಎಡಬದಿಯಲ್ಲಿ ಎದುರಾಗುತ್ತದೆ. ಬಂದ ದಾರಿಯಲ್ಲಿ ಹಿಂದೆ ಬಂದು ಗುಳ್ವಾಡಿಗೆ ಹೋಗುವ ರಸ್ತೆಯಲ್ಲಿ ಪ್ರಾರಂಭದಲ್ಲಿ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಇದೆ. ಅಲ್ಲೇ ಪಕ್ಕದಲ್ಲಿ ನಿವೇದಿತ ಹೈಸ್ಕೂಲ್ ಕೂಡ ಇದೆ. ಹಾಗೆ ಮುಂದುವರಿದರೆ ಮೂಡುಕೇರಿ ಎದುರಾಗೋದಕ್ಕಿಂತ ಮುಂಚೆನೆ ಭುವನೇಂದ್ರ ಬಾಲಕಾಶ್ರಮ, ಕಾಶಿ ಮಠ, ಅದರ ಎದುರು ರಾಮಚಂದ್ರ ದೇವಸ್ಥಾನ ಇದೆ. ಪಕ್ಕದಲ್ಲಿ ಆದಿನಾಥೇಶ್ವರ ದೇವಸ್ಥಾನ, ಬಲು ಪುರಾತನವಾದ ದೇವಸ್ಥಾನ ಕೂಡ ಇದಾಗಿದ್ದು ಎಲ್ಲವುದಕ್ಕಿಂತಲೂ ಆದಿಯಾದ ದೇವಸ್ಥಾನ ಎಂದು ಇಲ್ಲಿನ ಜನರ ಅಭಿಪ್ರಾಯವಾಗಿದೆ. ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಸದ್ಯದಲ್ಲೇ ಆರಂಭವಾಗಲಿದೆ. ಇಲ್ಲಿ ಬಲಬದಿಗೆ ಹೋದರೆ ಮೂಡಕೇರಿ ಕೆರೆ ಸಿಗುತ್ತದೆ. ಇಲ್ಲೇ ದಂಡೆಯಲ್ಲಿ ನೇಪಾಳದ ಅರ್ಚಕರ ಮನೆ ಕೂಡ ಇದೆ. ಪಕ್ಕದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇದೆ. ಅದೆಲ್ಲ ಸರಿ, ಇಲ್ಲಿ ವೀರಚಂದ್ರಹಾಸ ಸಿನಿಮಾದ ವಾಲ್ ಪೋಸ್ಟ್ ಅಲ್ಲಲ್ಲಿ ಹಾಕಿದ್ದಾರಲ್ಲ, ಏನೋ ವಿಶೇಷತೆ ಇದೆ ಎಂದು ಮುಂದುವರಿದರೆ ದಾರಿ ತಪ್ಪಿ ಬೆಂಗಳೂರಿನ ಸಿಟಿಗೆ ಬಂದ ಹಾಗಾಯ್ತು. ದೊಡ್ಡ ದೊಡ್ಡ ಸುಂದರ ಕಟ್ಟಡ, 6-7 ಕಲಾತ್ಮಕ ಮನೆಗಳು, ವಿಶಾಲವಾದ ಹೂತೋಟ ಅಚ್ಚರಿ ಮೂಡಿಸುತ್ತದೆ. ಅಲ್ಲೂ ಸಹ ವೀರಚಂದ್ರಹಾಸ ಸಿನಿಮಾದ ಭಿತ್ತಿ ಅಲ್ಲಲ್ಲಿ ಹಾಕಲಾಗಿದೆ. ಇದು ಖ್ಯಾತ ಸಿನಿಮಾ ನಿರ್ದೇಶಕ, ನಮ್ಮೂರಿನವರೇ ಆದ ಸಂಗೀತ ಡೈರೆಕ್ಟರ್ ರವಿ ಬಸರೂರು ಇವರ ಸ್ಟುಡಿಯೋ ಮತ್ತು ಮನೆ ಎಂದು ಗೊತ್ತಾಯಿತು. ಮೂಡ್ಕೇರಿಯಲ್ಲಿ ಮತ್ತೆ ಮುಂದುವರೆದರೆ ಕೋಟಿ ಚೆನ್ನಯ್ಯರ ಗರುಡಿ ಎದುರಾಗುತ್ತದೆ. ಅಲ್ಲೇ ಎದುರಿನಲ್ಲಿ ವಾರಾಹಿ ನದಿ ಇದಕ್ಕೆ ಅಡ್ಡ ಬರುತ್ತದೆ. ಆಚೆ ಹಟ್ಟಿಕುದ್ರು, ನಡುವೆ ಅಮ್ಗೋಲ್ ಹಿತ್ಲು ಕೂಡ ಇದೆ. ಹಿಂದೆ ಅಮ್ಗೋಲ್ ಹಿತ್ಲು ಒಂದು ಕುದ್ರಾಗಿತ್ತು. ತೆಂಗಿನ ತೋಟದ ನಡುವೆ ಒಂದೇ ಒಂದು ಮನೆ ಇತ್ತು. ಅದರಲ್ಲಿ ಒಬ್ಬರು ಕೂಡ ವಾಸಿಸುತ್ತಿದ್ದರು. ಬಸರೂರಿನ ಕೆಲ ಪೇಟೆಗೆ ಹೋಗುವ ದಾರಿಯಲ್ಲಿ ಮುಂದುವರೆದರೆ ದೊಟ್ಟಕಾಲು ದೇವಸ್ಥಾನ ತೋರುತ್ತದೆ. ಹಾಗೆ ಹಟ್ಟಿಕುದ್ರಿಗೆ ಹೋಗುವ ದಾರಿಯ ಮೊದಲು ಮಹಾಲಾಸ ನಾರಾಯಣ ದೇವಸ್ಥಾನ ಕೂಡ ಸಿಗುತ್ತದೆ. ಕೆಳಪೇಟೆಯ ಮಧ್ಯಭಾಗದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಧರ್ಮಸ್ಥಳದ ಮಂಜುನಾಥೇಶ್ವರ ಮತ್ತು ಬಸರೂರು ಮಹಾಲಿಂಗೇಶ್ವರ ದೇವಸ್ಥಾನ ಒಂದೇ ದಿನ ಪ್ರತಿಷ್ಠಾಪನೆಯಾಯಿತು ಎಂದು ಇಲ್ಲಿನ ನಾಗರಿಕರು ಹೇಳುತ್ತಾರೆ. ಮತ್ತು ಇಲ್ಲಿನ ವಿಶೇಷವೆಂದರೆ ಬ್ರಹ್ಮರಥದ ಮಾಗುಳಿ ಕಟ್ಟುವ ಸೇವೆಯನ್ನು ಇಲ್ಲಿನ ಮುಸ್ಲಿಂ ಬಾಂಧವರಿಂದ ನಡೆಸಲಾಗುತ್ತದೆ. ಮಾರ್ಗೋಳಿ ದಾರಿ ಹಿಡಿದರೆ ತೆಂಕಬಾಗಿಲು ರಾಮಚಂದ್ರ ದೇವಸ್ಥಾನ ಎದುರಾಗುತ್ತದೆ. ಕೆರೆಕಟ್ಟೆ ಅಥವಾ ಹಲವರ ಕೆರೆ ಸಮೀಪ ಅನೇಕ ದೇವಾಲಯ ಕೂಡ ಇದೆ. ವೀರಭದ್ರ ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವರ ಗುಡಿ, ಲಕ್ಷ್ಮೀ ದಾಮೋದರ ಮತ್ತು ಜಟಿಗರಾಯನ ದೇವರ ಗುಡಿ ಇದೆ. ದೇವರ ಕೆರೆಯ ಸುತ್ತಮುತ್ತ ಅನೇಕ ದೇವಾಲಯ ಇದೆ. ದೇವರ ಕೆರೆಯ ಮಧ್ಯದಲ್ಲಿ ಈ ಹಿಂದೆ ದಶಭುಜ ಗಣಪತಿ ದೇವಸ್ಥಾನ ಇದ್ದಿತ್ತು. ಈಗ ಅದು ಇಲ್ಲ. ದಶಭುಜ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಭಟ್ಟರ ಮನೆಯೊಂದಿದೆ. ಉಮಾಮಹೇಶ್ವರಿ ದೇವಸ್ಥಾನ, ಚೆನ್ನಕೇಶವ ದೇವಸ್ಥಾನ ಕೂಡ ಇಲ್ಲಿದೆ. ತಿರುಮಲ ವೆಂಕಟರಮಣ ದೇವಸ್ಥಾನ ಸುಂದರವಾಗಿದೆ. ಗಜಲಕ್ಷ್ಮಿ, ಆಂಜನೇಯ ಮತ್ತು ಗರುಡ ಆಕರ್ಷಕವಾಗಿದೆ. 2.5 ಅಡಿ ಎತ್ತರದ ವೆಂಕಟರಮಣ ಮೂರ್ತಿ ತುಂಬಾ ಸೊಗಸಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಪುರಾತನವಾದ ಹಿತ್ತಾಳೆಯ ದೀಪದಿಂದ ಮಾಡಿದ ಒಂದು ಸ್ತಂಭವಿದೆ. ಎದುರಿನ ಮನೆಯ ಉಪ್ಪರಿಗೆಯಲ್ಲಿ ಪೋರ್ಚುಗೀಸರ ಕಾಲದ ಚಿಹ್ನೆ ಇರುವ ಒಂದು ಕಿಟಕಿ ಕೂಡ ಇದೆ. ಪೇಟೆಯಲ್ಲಿ ಪೇಟೆ ಆಂಜನೇಯ ದೇವಸ್ಥಾನ ಇದೆ. ವೆಂಕಟರಮಣ ದೇವಸ್ಥಾನದ ಎದುರು ಕೋಟೆ ಆಂಜನೇಯ ದೇವಸ್ಥಾನ ಇದೆ. ದೇವರ ಕೆರೆ, ಹಲವರ ಕೆರೆ, ಮೂಡುಕೆರೆ, ಪಳ್ಳಿಕೆರೆ, ಮಠದ ಕೆರೆ, ಗದ್ದೆ ಮನೆ ಕೆರೆ, ಚಿಲುಮೆ ಕೆರೆ ಇಲ್ಲಿದೆ. ಇಲ್ಲಿ ಎಲ್ಲವೂ ಎರಡೆರಡಿದೆ. ಕೋಟೆ 2 ಇದೆ. ಬಹುಶಃ 2 ಅವಳಿ ನಗರ ಇಲ್ಲಿ ರಚಿಸಲಾಗಿದೆ. ಹಾಗೆ ಅಗ್ರಹಾರ 2 ಇದೆ. ಹಿಂದೆ ಬಲು ದೊಡ್ಡ ಬಂದರಾಗಿದ್ದ ಸ್ಥಳ ಈಗ ಮಂಡಿ ಬಾಗಿಲಾಗಿದೆ. 2 ಈಶ್ವರ ದೇವಾಲಯ ಇಲ್ಲಿದೆ. ಅಲ್ಲೇ ಹತ್ತಿರದಲ್ಲಿ ದೇವಿ ದೇವಸ್ಥಾನ ಇದೆ. ಇಲ್ಲಿ ವೀರಭದ್ರ ದೇವರ ಕಾಲಿಗೆ ಸರಪಳಿ ಬಿಗಿಯಲಾಗಿದೆ. ಎದುರಿಗೆ ಬತ್ತಲೆ ಪರಮೇಶ್ವರಿಯ ಮೂರ್ತಿ ಇದೆ. ಹೊರದೇಶದಿಂದ ಇಲ್ಲಿಗೆ ತಂದ ಕಂಚಿನ ಸಿಂಹದ ಮೂರ್ತಿ ಕೂಡ ತುಂಬಾ ಸೊಗಸಾಗಿದೆ. ಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿ ಎಂದು ಅನೇಕರು ಕರೆಯುತ್ತಿದ್ದ 3 ಲಿಂಗಗಳ ಮಹಿಮೆ ಅಪಾರ.